ನಮಸ್ಕಾರ, ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿ ಜೈನ್. ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ದಕ್ಷಿಣ ತಾಲೂಕಿನ ಆಗರ ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಈ ಒಂದು ಆಗರ ಗ್ರಾಮ ಪಂಚಾಯಿತಿಯ ಭೌಗೋಳಿಕ ವಿಸ್ತಾರಣವನ್ನ ನೋಡ್ತಾ ಹೋದಾಗ 781.92 ಹೆಕ್ಟೇರ್ಸ್ ಗಳಷ್ಟು ಈ ಒಂದು ಗ್ರಾಮ ಪಂಚಾಯಿತಿಯು ಭೌಗೋಳಿಕ ವಿಸ್ತೀರ್ಣವನ್ನ ಹೊಂದಿದೆ. ಜೊತೆಗೆ ಇದರ ಜನಸಂಖ್ಯೆಯನ್ನ ನೋಡ್ತಾ ಹೋದಾಗ 7,758 ಜನರನ್ನ ಕಾಣಬಹುದು. ಇಲ್ಲಿ ಪುರುಷರು ಹಾಗೇನೆ ಮಹಿಳೆಯರ ಸಂಖ್ಯೆ ವಿಭಾಗಿಸಲ್ಪಡುತ್ತೆ. ಪುರುಷರದ್ದು ನೋಡ್ತಾ ಹೋದಾಗ 4,070 ನಾವು ಕಂಡ್ರೆ, ಮಹಿಳೆಯರದ್ದು 3,688 ಜನಸಂಖ್ಯೆಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಈ ಒಂದು ಗ್ರಾಮದ ಸಾಕ್ಷರತಾ ದರವನ್ನ ನೋಡ್ತಾ ಹೋದಾಗ ಲಿಟರಸಿ ರೇಟ್ ಇದು 67.36% ಅಷ್ಟು ನಾವು ಕಾಣಬಹುದು. ಇಲ್ಲಿ ಕೂಡ ಪುರುಷ ಹಾಗೆ ಮಹಿಳೆಯರನ್ನ ವಿಭಾಗೀಕರಿಸಿದಾಗ ಪುರುಷರದ್ದು 72.87 ಹಾಗೆ ಮಹಿಳೆಯರದ್ದು 61.28 ಅಷ್ಟು ಪರ್ಸೆಂಟೇಜ್ಗಳನ್ನ ನಾವು ಇಲ್ಲಿ ಸಾಕ್ಷರತಾ ದರವನ್ನ ಲಿಟರಸಿ ರೇಟ್ ಅನ್ನ ಕಾಣಬಹುದು. ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿ ಏನಿದೆ, ಆಗರ ಗ್ರಾಮ ಪಂಚಾಯಿತಿಯ ಮನೆಗಳ ಒಟ್ಟು ಸಂಖ್ಯೆಯನ್ನ ನೋಡ್ತಾ ಹೋದಾಗ 1,886 ಮನೆಗಳ ಒಟ್ಟು ಸಂಖ್ಯೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿನ 2009ರ ಅಂಕಿ ಅಂಶಗಳನ್ನ ನೋಡ್ತಾ ಹೋದಾಗ ಈ ಒಂದು ಆಗರ ಗ್ರಾಮ ಪಂಚಾಯಿತಿಯನ್ನ ಹೊಸದಾಗಿ ಆಗ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಸೇರಿಸ್ತಾರೆ. ಅದಕ್ಕೂ ಮುಂಚೆ ಇದು ಕೇವಲ ಒಂದು ಗ್ರಾಮ ಆಗಿರುತ್ತೆ ಅಷ್ಟೇ. ಹಾಗೇನೆ 2019ರ ಅಂಕಿ ಅಂಶಗಳನ್ನ ನೋಡ್ತಾ ಹೋದಾಗ ಈ ಒಂದು ಆಗರ ಗ್ರಾಮ ಪಂಚಾಯಿತಿ ಏನಿದೆ, ಈ ಒಂದು ಪಂಚಾಯಿತಿಯ ವ್ಯಾಪ್ತಿ ಯಶವಂತಪುರ ವಿಧಾನಸಭಾ ವ್ಯಾಪ್ತಿಗೆ ಸೇರಲ್ಪಡುತ್ತೆ. ಹಾಗೇನೆ ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿಗೆ ಸೇರಲ್ಪಡುತ್ತೆ. ಅಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಈಗ ಪ್ರಸ್ತುತವಾಗಿ MLA ಅಂತ ಬಂದಾಗ SD ಸೋಮಶೇಖರ್ ಅವರಿದ್ರೆ, MP ಅಂತ ಬಂದಾಗ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ. ಹಾಗೇನೆ ಈ ಒಂದು ಗ್ರಾಮ ಪಂಚಾಯಿತಿ ಏನಿದೆ ಇದು BBMPಗೆ ಬಹಳ ಹತ್ತಿರವಾದ ಗ್ರಾಮ ಪಂಚಾಯಿತಿ. ಹಾಗಾಗಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ನಡೀತಕ್ಕಂತಹ ಆರ್ಥಿಕ ಚಟುವಟಿಕೆಗಳಿಗೆ ಈ ಒಂದು ಪಂಚಾಯಿತಿಯು ಕೇಂದ್ರ ಬಿಂದು ಆಗಿರುತ್ತೆ. ಹಾಗೇನೆ ಈ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ ಇನ್ನು ಹೆಚ್ಚಾಗಿ ನೋಡ್ತಾ ಹೋದಾಗ ಇಲ್ಲಿನ ಒಟ್ಟು ಕಂದಾಯಗಳು ಅಥವಾ ಟ್ಯಾಕ್ಸ್ ಅಂತ ನೋಡಿದಾಗ ಒಟ್ಟು ಬೇಡಿಕೆ ಏನಿದೆ, ಒಟ್ಟು ಎಷ್ಟು ಕಂದಾಯ ಇಲ್ಲಿ ಸಂಗ್ರಹ ಆಗ್ಬೇಕು ಅಂತ ಅಂದ್ರೆ 11,48,12,097 ರೂಗಳು ಇಲ್ಲಿ ಸಂಗ್ರಹ ಆಗ್ಬೇಕು. ಆದ್ರೆ ಈವರೆಗೂ ಸಂಗ್ರಹ ಆಗಿರ್ತಕ್ಕಂತಹ ಮೊತ್ತ 2,26,22,758 ರೂಗಳು ಮಾತ್ರ. ಇನ್ನು ಬಾಕಿ ಇರ್ತಕ್ಕಂಥದ್ದು 9,21,89,339 ರೂಗಳು. ಹಾಗೇನೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 4 ಗ್ರಾಮಗಳು ಬರುತ್ತೆ. ಈ 4 ಗ್ರಾಮಗಳು ಕೂಡ ಈ ಒಂದು ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿರುತ್ತೆ. ಜೊತೆಗೆ ಬೆಂಗಳೂರು ಸೌತ್ ತಾಲೂಕಿಗೆ ಇದು ಸೇರಿರೋದ್ರಿಂದ ಇಲ್ಲಿ ಒಟ್ಟು 30 ವಾರ್ಡ್ಗಳು ಬರುತ್ತೆ. ಈ ಆಗರ ಗ್ರಾಮ ಪಂಚಾಯಿತಿಯು 30 ವಾರ್ಡ್ಗಳನ್ನ ಹೊಂದಿದ್ದು 30 ಚುನಾಯಿತ ಪ್ರತಿನಿಧಿಗಳನ್ನ ಹೊಂದಿದ್ದಾರೆ. ಜೊತೆಗೆ ಈ ಒಂದು ಪಂಚಾಯತ್ ಬಗ್ಗೆ ಮಾತಾಡ್ತಾ ಹೋದಾಗ ಇದಕ್ಕೆ ಕೇವಲ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಹೇಳೋದಕ್ಕಿಂತ ಇದಕ್ಕೆ ಐತಿಹಾಸಿಕವಾದಂತಹ ಕೆಲವೊಂದು ಘಟನೆಗಳು ಕೂಡ ಇದೆ. ಇಲ್ಲಿ ಈ ಒಂದು ಪ್ರದೇಶಕ್ಕೆ, ಈ ಒಂದು ಗ್ರಾಮ ಪಂಚಾಯತಿಗೆ ಇತಿಹಾಸ ಕೂಡ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಬ್ರಿಟಿಷ್ ಆರ್ಮಿಯ ಬಗ್ಗೆ ನಾವು ಹೇಳ್ತಾ ಹೋದಾಗ ಇಡೀ ಭಾರತವನ್ನ ಒಂದಷ್ಟು ಕಾಲ ಆಳಿದಂತಹ ಒಂದು ಆಡಳಿತ ವ್ಯವಸ್ಥೆ ಬ್ರಿಟಿಷರದ್ದು. ಆ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನ ಗೆದ್ದ ನಂತರ ತಮ್ಮ ಇಡೀ ಸೈನ್ಯವನ್ನ ಕರೆದುಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಈ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಪ್ರದೇಶದಲ್ಲಿ ತಮ್ಮ ಇಡೀ ಆರ್ಮಿ ಕಂಟೋನ್ಮೆಂಟ್ ಅನ್ನ ಇರಿಸ್ತಾರೆ. ಆಗಿನ ಕಾಲಕ್ಕೆ ಇಡೀ ದಕ್ಷಿಣ ಏಷ್ಯಾ ಏನಿತ್ತು, ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಆರ್ಮಿ ಕಂಟೋನ್ಮೆಂಟ್ ಇದ್ದಂತಹ ಜಾಗ ಅಂದ್ರೆ ಈ ಒಂದು ಆಗರ ಗ್ರಾಮ ಪಂಚಾಯಿತಿ ಆಗಿದೆ. ಹಾಗೇನೆ ಮದ್ರಾಸ್ ನ ಇಂಜಿನಿಯರ್ ಗ್ರೂಪ್ಗಳು ಏನಿದಾವೆ ಇವೆಲ್ಲ ಕೂಡ ಆಗರದಿಂದ ಆಪರೇಟ್ ಆಗ್ತಾ ಇದ್ವು. ಅಂದ್ರೆ ಆಗರದ ಒಂದು ಕೇಂದ್ರ ಕಚೇರಿಯಲ್ಲಿ ಕುಳಿತುಕೊಂಡು ಅಲ್ಲಿಂದ ತಮ್ಮ ಕೆಲಸವನ್ನ ಶುರು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಹೀಗೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಕರೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ವಿ. ಈಗ ನಮ್ಮ ಈ ಒಂದು ಗ್ರಾಮ ಪಂಚಾಯಿತಿಯ ಒಬ್ಬ ಚುನಾಯಿತ ಪ್ರತಿನಿಧಿಯಾದಂತಹ ಶ್ರೀಯುತ ಎಂ ಕೃಷ್ಣಪ್ಪ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ.